ಇನ್ನು ಒಂದ್ ಕಡೆ ಸೆಂಟ್ರಲ್ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಇದ್ರೆ ಇನ್ನು ಇದೇ ಸಮಯದಲ್ಲಿ ದಾಸನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪರವಾಗಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಪತ್ನಿ ಒಡೆದ ಹೃದಯ ಸಿಂಬಲ್ ಅನ್ನ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾಳೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಕಡೆ ಒಡೆದ ಹೃದಯ ಪೋಸ್ಟ್ ಹಾಕಿ ತಮ್ಮ ಆಂತರಿಕವಾಗಿರ್ತಕ್ಕಂತಹ ನೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಪೋಸ್ಟ್ ಮಾಡೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾಳೆ. ತಾವು ಈಗಾಗಲೇ ಗಮನಿಸಿದ್ದೀರಿ, ದರ್ಶನ್ ಈ ಒಂದು ಕೇಸ್ನಲ್ಲಿ ಕ್ಲಿಯರ್ ಆಗಬೇಕಂತಕ್ಕಂತಹ ಸಾಕಷ್ಟು ಅಷ್ಟ ದೇವತೆಗಳ ಮೊರೆ ಹೋಗಿದ್ರು, ಚಂಡಿಕಾ ಯಾಗವನ್ನು ಮಾಡಿದರು, ಹೋಮ ಹವನಗಳನ್ನು ಮಾಡಿದರು. ಕಳೆದ ದಿನಗಳಲ್ಲಿ ಕೂಡ ಕಾಮಾಖ್ಯ ದೇವಸ್ಥಾನಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದರು. ಕುಟುಂಬದ ಸಮೇತವಾಗಿ ಹೋಮ ಹವನ ಯಜ್ಞ ಯಾಗ ಅಷ್ಟ ದೇವತೆಗಳ ಮೊರೆ ಕೂಡ ಹೋಗಿದ್ದರು. ಹೇಗಾದರೂ ಮಾಡಿ ನನಗೆ ನ್ಯಾಯಾಲಯದಲ್ಲಿ ನನಗೆ ಜಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಹಂಬಲದಲ್ಲಿದ್ದರು. ಇದೀಗ ನೋಡಿದ್ರೆ ಹಾರ್ಟ್ ಬ್ರೇಕ್ ಆಗಿರ್ತಕ್ಕಂತಹ ಒಂದು ಪೋಸ್ಟನ್ನು ಹಾಕೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಇನ್ನು ಒಂದ್ ಕಡೆ ಸೆಂಟ್ರಲ್ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಇದ್ರೆ ಇನ್ನು ಇದೇ ಸಮಯದಲ್ಲಿ ದಾಸನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪರವಾಗಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಪತ್ನಿ ಒಡೆದ ಹೃದಯ ಸಿಂಬಲ್ ಅನ್ನ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾಳೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಕಡೆ ಒಡೆದ ಹೃದಯ ಪೋಸ್ಟ್ ಹಾಕಿ ತಮ್ಮ ಆಂತರಿಕವಾಗಿರ್ತಕ್ಕಂತಹ ನೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಪೋಸ್ಟ್ ಮಾಡೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾಳೆ. ತಾವು ಈಗಾಗಲೇ ಗಮನಿಸಿದ್ದೀರಿ, ದರ್ಶನ್ ಈ ಒಂದು ಕೇಸ್ನಲ್ಲಿ ಕ್ಲಿಯರ್ ಆಗಬೇಕಂತಕ್ಕಂತಹ ಸಾಕಷ್ಟು ಅಷ್ಟ ದೇವತೆಗಳ ಮೊರೆ ಹೋಗಿದ್ರು, ಚಂಡಿಕಾ ಯಾಗವನ್ನು ಮಾಡಿದರು, ಹೋಮ ಹವನಗಳನ್ನು ಮಾಡಿದರು. ಕಳೆದ ದಿನಗಳಲ್ಲಿ ಕೂಡ ಕಾಮಾಖ್ಯ ದೇವಸ್ಥಾನಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದರು. ಕುಟುಂಬದ ಸಮೇತವಾಗಿ ಹೋಮ ಹವನ ಯಜ್ಞ ಯಾಗ ಅಷ್ಟ ದೇವತೆಗಳ ಮೊರೆ ಕೂಡ ಹೋಗಿದ್ದರು. ಹೇಗಾದರೂ ಮಾಡಿ ನನಗೆ ನ್ಯಾಯಾಲಯದಲ್ಲಿ ನನಗೆ ಜಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಹಂಬಲದಲ್ಲಿದ್ದರು. ಇದೀಗ ನೋಡಿದ್ರೆ ಹಾರ್ಟ್ ಬ್ರೇಕ್ ಆಗಿರ್ತಕ್ಕಂತಹ ಒಂದು ಪೋಸ್ಟನ್ನು ಹಾಕೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಇನ್ನು ಒಂದ್ ಕಡೆ ಸೆಂಟ್ರಲ್ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಇದ್ರೆ ಇನ್ನು ಇದೇ ಸಮಯದಲ್ಲಿ ದಾಸನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪರವಾಗಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಪತ್ನಿ ಒಡೆದ ಹೃದಯ ಸಿಂಬಲ್ ಅನ್ನ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾಳೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಕಡೆ ಒಡೆದ ಹೃದಯ ಪೋಸ್ಟ್ ಹಾಕಿ ತಮ್ಮ ಆಂತರಿಕವಾಗಿರ್ತಕ್ಕಂತಹ ನೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಪೋಸ್ಟ್ ಮಾಡೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾಳೆ. ತಾವು ಈಗಾಗಲೇ ಗಮನಿಸಿದ್ದೀರಿ, ದರ್ಶನ್ ಈ ಒಂದು ಕೇಸ್ನಲ್ಲಿ ಕ್ಲಿಯರ್ ಆಗಬೇಕಂತಕ್ಕಂತಹ ಸಾಕಷ್ಟು ಅಷ್ಟ ದೇವತೆಗಳ ಮೊರೆ ಹೋಗಿದ್ರು, ಚಂಡಿಕಾ ಯಾಗವನ್ನು ಮಾಡಿದರು, ಹೋಮ ಹವನಗಳನ್ನು ಮಾಡಿದರು. ಕಳೆದ ದಿನಗಳಲ್ಲಿ ಕೂಡ ಕಾಮಾಖ್ಯ ದೇವಸ್ಥಾನಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದರು. ಕುಟುಂಬದ ಸಮೇತವಾಗಿ ಹೋಮ ಹವನ ಯಜ್ಞ ಯಾಗ ಅಷ್ಟ ದೇವತೆಗಳ ಮೊರೆ ಕೂಡ ಹೋಗಿದ್ದರು. ಹೇಗಾದರೂ ಮಾಡಿ ನನಗೆ ನ್ಯಾಯಾಲಯದಲ್ಲಿ ನನಗೆ ಜಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಹಂಬಲದಲ್ಲಿದ್ದರು. ಇದೀಗ ನೋಡಿದ್ರೆ ಹಾರ್ಟ್ ಬ್ರೇಕ್ ಆಗಿರ್ತಕ್ಕಂತಹ ಒಂದು ಪೋಸ್ಟನ್ನು ಹಾಕೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಇನ್ನು ಒಂದ್ ಕಡೆ ಸೆಂಟ್ರಲ್ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಇದ್ರೆ ಇನ್ನು ಇದೇ ಸಮಯದಲ್ಲಿ ದಾಸನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪರವಾಗಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಪತ್ನಿ ಒಡೆದ ಹೃದಯ ಸಿಂಬಲ್ ಅನ್ನ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾಳೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಕಡೆ ಒಡೆದ ಹೃದಯ ಪೋಸ್ಟ್ ಹಾಕಿ ತಮ್ಮ ಆಂತರಿಕವಾಗಿರ್ತಕ್ಕಂತಹ ನೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಪೋಸ್ಟ್ ಮಾಡೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾಳೆ. ತಾವು ಈಗಾಗಲೇ ಗಮನಿಸಿದ್ದೀರಿ, ದರ್ಶನ್ ಈ ಒಂದು ಕೇಸ್ನಲ್ಲಿ ಕ್ಲಿಯರ್ ಆಗಬೇಕಂತಕ್ಕಂತಹ ಸಾಕಷ್ಟು ಅಷ್ಟ ದೇವತೆಗಳ ಮೊರೆ ಹೋಗಿದ್ರು, ಚಂಡಿಕಾ ಯಾಗವನ್ನು ಮಾಡಿದರು, ಹೋಮ ಹವನಗಳನ್ನು ಮಾಡಿದರು. ಕಳೆದ ದಿನಗಳಲ್ಲಿ ಕೂಡ ಕಾಮಾಖ್ಯ ದೇವಸ್ಥಾನಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದರು. ಕುಟುಂಬದ ಸಮೇತವಾಗಿ ಹೋಮ ಹವನ ಯಜ್ಞ ಯಾಗ ಅಷ್ಟ ದೇವತೆಗಳ ಮೊರೆ ಕೂಡ ಹೋಗಿದ್ದರು. ಹೇಗಾದರೂ ಮಾಡಿ ನನಗೆ ನ್ಯಾಯಾಲಯದಲ್ಲಿ ನನಗೆ ಜಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಹಂಬಲದಲ್ಲಿದ್ದರು. ಇದೀಗ ನೋಡಿದ್ರೆ ಹಾರ್ಟ್ ಬ್ರೇಕ್ ಆಗಿರ್ತಕ್ಕಂತಹ ಒಂದು ಪೋಸ್ಟನ್ನು ಹಾಕೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ.
ಇನ್ನು ಒಂದ್ ಕಡೆ ಸೆಂಟ್ರಲ್ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಇದ್ರೆ, ಇನ್ನು ಇದೇ ಸಮಯದಲ್ಲಿ ದಾಸನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪರವಾಗಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಪತ್ನಿ ಒಡೆದ ಹೃದಯ ಸಿಂಬಲ್ ಅನ್ನ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾಳೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಕಡೆ ಒಡೆದ ಹೃದಯ ಪೋಸ್ಟ್ ಹಾಕಿ ತಮ್ಮ ಆಂತರಿಕವಾಗಿರ್ತಕ್ಕಂತಹ ನೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಪೋಸ್ಟ್ ಮಾಡೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾಳೆ. ತಾವು ಈಗಾಗಲೇ ಗಮನಿಸಿದ್ದೀರಿ, ದರ್ಶನ್ ಈ ಒಂದು ಕೇಸ್ನಲ್ಲಿ ಕ್ಲಿಯರ್ ಆಗಬೇಕಂತಕ್ಕಂತಹ ಸಾಕಷ್ಟು ಅಷ್ಟ ದೇವತೆಗಳ ಮೊರೆ ಹೋಗಿದ್ರು, ಚಂಡಿಕಾ ಯಾಗವನ್ನು ಮಾಡಿದರು, ಹೋಮ ಹವನಗಳನ್ನು ಮಾಡಿದರು. ಕಳೆದ ದಿನಗಳಲ್ಲಿ ಕೂಡ ಕಾಮಾಖ್ಯ ದೇವಸ್ಥಾನಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದರು. ಕುಟುಂಬದ ಸಮೇತವಾಗಿ ಹೋಮ ಹವನ ಯಜ್ಞ ಯಾಗ ಅಷ್ಟ ದೇವತೆಗಳ ಮೊರೆ ಕೂಡ ಹೋಗಿದ್ದರು. ಹೇಗಾದರೂ ಮಾಡಿ ನನಗೆ ನ್ಯಾಯಾಲಯದಲ್ಲಿ ನನಗೆ ಜಯ ಸಿಕ್ಕೇ ಸಿಗುತ್ತಂತಕ್ಕಂಥ ಹಂಬಲದಲ್ಲಿದ್ದರು. ಇದೀಗ ನೋಡಿದ್ರೆ ಹಾರ್ಟ್ ಬ್ರೇಕ್ ಆಗಿರ್ತಕ್ಕಂತಹ ಒಂದು ಪೋಸ್ಟನ್ನು ಹಾಕೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಇನ್ನು ಒಂದ್ ಕಡೆ ಸೆಂಟ್ರಲ್ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಇದ್ರೆ, ಇನ್ನು ಇದೇ ಸಮಯದಲ್ಲಿ ದಾಸನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪರವಾಗಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಪತ್ನಿ ಒಡೆದ ಹೃದಯ ಸಿಂಬಲ್ ಅನ್ನ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾಳೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಕಡೆ ಒಡೆದ ಹೃದಯ ಪೋಸ್ಟ್ ಹಾಕಿ ತಮ್ಮ ಆಂತರಿಕವಾಗಿರ್ತಕ್ಕಂತಹ ನೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಪೋಸ್ಟ್ ಮಾಡೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾಳೆ. ತಾವು ಈಗಾಗಲೇ ಗಮನಿಸಿದ್ದೀರಿ, ದರ್ಶನ್ ಈ ಒಂದು ಕೇಸ್ನಲ್ಲಿ ಕ್ಲಿಯರ್ ಆಗಬೇಕಂತಕ್ಕಂತಹ ಸಾಕಷ್ಟು ಅಷ್ಟ ದೇವತೆಗಳ ಮೊರೆ ಹೋಗಿದ್ರು, ಚಂಡಿಕಾ ಯಾಗವನ್ನು ಮಾಡಿದರು, ಹೋಮ ಹವನಗಳನ್ನು ಮಾಡಿದರು. ಕಳೆದ ದಿನಗಳಲ್ಲಿ ಕೂಡ ಕಾಮಾಖ್ಯ ದೇವಸ್ಥಾನಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದರು. ಕುಟುಂಬದ ಸಮೇತವಾಗಿ ಹೋಮ ಹವನ ಯಜ್ಞ ಯಾಗ ಅಷ್ಟ ದೇವತೆಗಳ ಮೊರೆ ಕೂಡ ಹೋಗಿದ್ದರು. ಹೇಗಾದರೂ ಮಾಡಿ ನನಗೆ ನ್ಯಾಯಾಲಯದಲ್ಲಿ ನನಗೆ ಜಯ ಸಿಕ್ಕೇ ಸಿಗುತ್ತಂತಕ್ಕಂಥ ಹಂಬಲದಲ್ಲಿದ್ದರು. ಇದೀಗ ನೋಡಿದ್ರೆ ಹಾರ್ಟ್ ಬ್ರೇಕ್ ಆಗಿರ್ತಕ್ಕಂತಹ ಒಂದು ಪೋಸ್ಟನ್ನು ಹಾಕೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಇನ್ನು ಒಂದ್ ಕಡೆ ಸೆಂಟ್ರಲ್ ಜೈಲಿನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಇದ್ರೆ, ಇನ್ನು ಇದೇ ಸಮಯದಲ್ಲಿ ದಾಸನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪರವಾಗಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಜೈಲಿಗೆ ಹೋದ ಬಳಿಕ ಮೊದಲ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಪತ್ನಿ ಒಡೆದ ಹೃದಯ ಸಿಂಬಲ್ ಅನ್ನ ಹಾಕಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾಳೆ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಕಡೆ ಒಡೆದ ಹೃದಯ ಪೋಸ್ಟ್ ಹಾಕಿ ತಮ್ಮ ಆಂತರಿಕವಾಗಿರ್ತಕ್ಕಂತಹ ನೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಪೋಸ್ಟ್ ಮಾಡೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾಳೆ. ತಾವು ಈಗಾಗಲೇ ಗಮನಿಸಿದ್ದೀರಿ, ದರ್ಶನ್ ಈ ಒಂದು ಕೇಸ್ನಲ್ಲಿ ಕ್ಲಿಯರ್ ಆಗಬೇಕಂತಕ್ಕಂತಹ ಸಾಕಷ್ಟು ಅಷ್ಟ ದೇವತೆಗಳ ಮೊರೆ ಹೋಗಿದ್ರು, ಚಂಡಿಕಾ ಯಾಗವನ್ನು ಮಾಡಿದರು, ಹೋಮ ಹವನಗಳನ್ನು ಮಾಡಿದರು. ಕಳೆದ ದಿನಗಳಲ್ಲಿ ಕೂಡ ಕಾಮಾಖ್ಯ ದೇವಸ್ಥಾನಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದರು. ಕುಟುಂಬದ ಸಮೇತವಾಗಿ ಹೋಮ ಹವನ ಯಜ್ಞ ಯಾಗ ಅಷ್ಟ ದೇವತೆಗಳ ಮೊರೆ ಕೂಡ ಹೋಗಿದ್ದರು. ಹೇಗಾದರೂ ಮಾಡಿ ನನಗೆ ನ್ಯಾಯಾಲಯದಲ್ಲಿ ನನಗೆ ಜಯ ಸಿಕ್ಕೇ ಸಿಗುತ್ತಂತಕ್ಕಂಥ ಹಂಬಲದಲ್ಲಿದ್ದರು. ಇದೀಗ ನೋಡಿದ್ರೆ ಹಾರ್ಟ್ ಬ್ರೇಕ್ ಆಗಿರ್ತಕ್ಕಂತಹ ಒಂದು ಪೋಸ್ಟನ್ನು ಹಾಕೋದ್ರ ಮುಖಾಂತರ ತಮ್ಮ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ.